ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ರಂಗೋಲಿ ಇದಾಗಿದೆ. ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಅಡುಗೆ ಪ್ರಿಪ್ರೇಷನ್ ಏನು ಮಾಡಿದೆ ನೋಡಿ, ಅದನ್ನು ಶೇರ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಹೆಸರು ಕಾಳನ್ನ ನಾನು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕೋಸು ಕಟ್ ಮಾಡ್ಕೊಂಡಿದ್ದೆ. ಸೊ ಕೋಸು ಹಾಕಿಬಿಟ್ಟು ಇವತ್ತು ನಾನು ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಸೊ ಕೋಸನ್ನ ಪೂರ್ತಿ ಕೋಸು ತೊಗೊಂಡಿದ್ದೆ. ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಉಪ್ಪು ಹಾಕಿಲ್ಲ, ನಾನು ಜಸ್ಟ್ ನೀರು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಈಗ ನಾನು ಸ್ಟವ್ನ ಹಚ್ಚಿ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಸೊ ಇದಕ್ಕೆ ಸುಮಾರು ಒಂದು 6 ವಿಸಿಲ್ ಕೊಟ್ಟು ಕೂಗಿಸ್ಕೊಂಡೆ. ಸೊ ಬೇಳೆ ಬೇಯಬೇಕು ಅಂತ. ನೆಕ್ಸ್ಟ್ ನಾನಿಲ್ಲಿ ಮಸಾಲೆ ಮಾಡೋದಕ್ಕೆ ಅಂದ್ಬಿಟ್ಟು, ಸೊ ಬಸ್ಸಾರಿಗೆ ಮಸಾಲೆಗೆ ಅಂದ್ಬಿಟ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕಾಯಿನ ಹಾಕಿದ್ದೀನಿ, ಕೊಬ್ಬರಿನ ಹಾಕಿದ್ದೀನಿ. ಬಸ್ಸಾರಿಗೆ ಮೇನ್ ಇಂಗ್ರೀಡಿಯೆಂಟ್ ಏನು ಅಂದರೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಸೊ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಸೊ ನಿಮ್ಮ ಟೇಸ್ಟ್ ಪ್ರಕಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ಇವಾಗ ಜೀರಿಗೆ ಹಾಕಿದ ಮೇಲೆ ಟೊಮೆಟೊ ಕೂಡ ನಾಟಿ ಟೊಮೆಟೊ ತೊಗೊಂಡೆ, ಒಂದು 3 ಕೊತ್ತಂಬರಿ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕಿದ್ದೀನಿ. ಸೊ ಈಗ ನಾನು ಸ್ಟವ್ ಮೇಲೆ ಇಟ್ಬಿಟ್ಟು ಫ್ರೈ ಮಾಡ್ಕೊತೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಏನಿದೆ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವಾಗಲೇ ಎಣ್ಣೆನ ಹಾಕಿಬಿಟ್ಟು ನೆಕ್ಸ್ಟ್ ನಾನು ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಸೊ ನೀವು ಬೇಕಾದರೆ ಪ್ಯಾನ್ನ ಡೈರೆಕ್ಟಾಗಿ ಸ್ಟವ್ ಮೇಲಿಟ್ಟು ಎಣ್ಣೆ ಹಾಕಿ ಒಂದೊಂದಾಗಿ ಕೂಡ ಫ್ರೈ ಮಾಡ್ಕೋಬೋದು. ಸೊ ನಾನು ಯೂಶ್ವಲಿ ಇದೇ ರೀತಿ ಮಾಡೋದು, ಟೈಮ್ ಕೂಡ ಸೇವ್ ಆಗುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತೀನಿ. ಸೊ ನಿಮಗೆ ಹೇಗೆ ಇಷ್ಟನೋ ಆ ರೀತಿ ಮಾಡ್ಕೊಳ್ಳಿ.
ಈ ಈರುಳ್ಳಿ ಏನಿದೆ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಆವಾಗ ತುಂಬ ರುಚಿ ಅನಿಸುತ್ತೆ. ಸೊ ನೀವು ಬೇಕಾದರೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಟೊಮೆಟೊ ಕೂಡ ಹಾಕ್ಕೋಬೋದು, ಬಟ್ ನಾನು ಮೊದಲೇ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಬಸ್ಸಾರು ಅಂತೂ ತುಂಬ ಟೇಸ್ಟಿಯಾಗಿತ್ತು. ನಮ್ಮ ಯಶು ತುಂಬ ಇಷ್ಟಪಟ್ಟು ತಿಂದ, ನಮ್ಮ ಯಜಮಾನ್ರು ಕೂಡ ತುಂಬ ಇಷ್ಟಪಟ್ಟು ತಿಂದರು. ಸೊ ನಾನು ಮಧ್ಯಾಹ್ನನೇ ಅಡುಗೆ ಮಾಡಿದ್ದೆ, ಅವ್ರು ಲೇಟಾಗಿ ಬಂದರು. ಸೊ ಅವರು ನೈಟಿಗೆ ಮಾತ್ರ ಊಟ ಮಾಡಿದರು, ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ನೋಡಿ ಈ ರೀತಿ ಫ್ರೈ ಆಗಬೇಕು. ಅಲ್ಲಿ ತನಕ ನಾವು ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಸೊ ಇದು ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ, ಒಂದು ಸೈಡಿಗೆ ಇಟ್ಬಿಡ್ತೀನಿ. ಸೊ ನೆಕ್ಸ್ಟ್ ನಾನಿಲ್ಲಿ ಒಂದು ಜಾಲರಿ ತೊಗೊಂಡಿದ್ದೀನಿ, ಕೆಳಗಡೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಸೊ ನೀರನ್ನೆಲ್ಲ ಸೋಸ್ಕೊಳ್ಳೋದಕ್ಕೆ ಅಂತ ನಾನು ಕೋಸು ಮತ್ತು ಹೆಸರು ಕಾಳು ಏನು ನಾನು ಕುಕ್ಕರಲ್ಲಿ ಬೇಯಿಸಿದೆ ನೋಡಿ, ಅದನ್ನು ಇವಾಗ ನೀರು ಸಪ್ರೇಟು ಮತ್ತು ಆ ಕೋಸು ಮತ್ತು ಹೆಸರು ಕಾಳನ್ನ ಸಪ್ರೇಟಾಗಿ ಮಾಡ್ತಾಯಿದ್ದೀನಿ. ಬಸ್ಸಾರನ್ನ ನಾವು ತೆಲುಗು ಅಲ್ಲಿ ವಂಚಿನ ಸಾರು ಅಂತೀವಿ. ಸೊ ನಮ್ಮ ಮಮ್ಮಿ ತುಂಬ ಮಾಡೋರು, ಇದಕ್ಕೆ ಮುದ್ದೆ ಎಲ್ಲ ಮಾಡಿದರೆ ಒಳ್ಳೆ ಕಾಂಬಿನೇಷನ್ನು. ಸೊ ನಾನು ತುಂಬ ದಿವಸ ಆಯಿತು ಮಾಡಿ, ಇವತ್ತು ಮಾಡೋಣ ಅಂದ್ಕೊಂಡು ಮಾಡಿದ್ದು. ಇದೆಲ್ಲ ಮಾಡಬೇಕಾದ್ರೆ ನಮ್ಮಮ್ಮ ನೆನಪು ತುಂಬ ಆಗುತ್ತೆ. ಸೊ ಇವಾಗ ಮಸಾಲೆ ಎಲ್ಲ ಹಾಕಿದ್ದೀನಿ. ಹಾಕಿದ ಮೇಲೆ ಇವಾಗ ಏನು ನಾನು ಬೇಯಿಸ್ಕೊಂಡಿದ್ದೆ ನೋಡಿ ಕೋಸು ಹೆಸರು ಕಾಳು, ಅದನ್ನು ಕೂಡ ರುಬ್ಬಬೇಕು. ಅದನ್ನು ಇವಾಗ ಈ ಮಸಾಲೆ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಈ ಬಸ್ಸಾರು ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ಹೇಳಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ಸೊ ನಾನು ಹೋಟೆಲ್ ನಡೆಸ್ಬೇಕಾದ್ರೆ ಕೆಲವು ದಿನ ಮಧ್ಯಾಹ್ನ ಲಂಚ್ ಮಾಡ್ತಾಯಿದ್ದೆ, ಆವಾಗ ಕೂಡ ಈ ಬಸ್ಸಾರು, ಮುದ್ದೆ, ಅನ್ನ, ಹಪ್ಪಳ ಇದನ್ನೆಲ್ಲ ಮಾಡ್ತಾಯಿದ್ದೆ. ಸೊ ಇವಾಗ ನೋಡಿ ಮಸಾಲೆನ ರುಬ್ಬಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಸ್ವಲ್ಪ ಆಗಿ ಮಸಾಲೆ ಹಾಕ್ಕೋತೀನಿ, ಪೂರ್ತಿಯಾಗಿ ಹಿಡಿಯೋದಿಲ್ಲ. ಸೊ 2 ಟೈಮ್ಸ್ ರುಬ್ಕೋಬೇಕಾಗುತ್ತೆ. ಸೊ ನಾನೇನು ಮಾಡಿದೆ ಅಂತಂದರೆ ಸ್ವಲ್ಪ ಹಾಕ್ಬಿಟ್ಟು ಒಂದು ಸತಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದೆ, ಒಂಚೂರು ಕಮ್ಮಿ ಆಗುತ್ತಲ್ಲ, ಆವಾಗ ಉಳ್ದಿದ್ದು ಕೂಡ ಹಾಕ್ಬಿಟ್ಟು ಆಮೇಲೆ ನಾನು ರುಬ್ಕೊಂಡೆ. ಇದು ಆಲ್ಮೋಸ್ಟ್ ಒಂದು 50% ಮಾತ್ರನೇ ತಣ್ಣಗಾಗಿತ್ತು, ಪೂರ್ತಿ ತಣ್ಣಗಾಗಿರಲಿಲ್ಲ. ಸರಿ ಅಂತ ಹಾಗೆ ನಾನು ರುಬ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ಸಾಂಬಾರು ಪೌಡ್ರು ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ಸಾಂಬಾರು ಪೌಡ್ರು ಮತ್ತು ಚಿಲ್ಲಿ ಪೌಡ್ರು 2 ಹಾಕ್ತಾಯಿದ್ದೀನಿ. ಸೊ ನೀವು ಕೂಡ ಸಾಂಬಾರು ಪೌಡ್ರು ಮತ್ತು ಚಿಲ್ಲಿ ಪೌಡ್ರು 2 ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ಸಾಂಬಾರು ಪೌಡ್ರು ನಾನು ಅದೇ ಯೂಶ್ವಲಿ ಹೇಳೋ ಥರನೇ ತುಂಬ ಮಾಡಿರೋದ್ರಿಂದ ಖಾಲಿ ಮಾಡೋಣ ಅನ್ನೋ ಇಂಟೆನ್ಷನಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಸಾಂಬಾರು ಪೌಡ್ರನ್ನ. ಹಾಗೆ ಇವಾಗ ಖಾರದ ಪೌಡರನ್ನ ಹಾಕ್ತಾಯಿದ್ದೀನಿ. ಸೊ ನೀವು ಧನಿಯಾ ಪೌಡ್ರ್ ಬೇಕಂದರೆ ಹಾಕ್ಕೊಳ್ಳಿ. ಸೊ ನಾನು ಪ್ರಿಫರ್ ಮಾಡಲ್ಲ, ಹಂಗಾಗಿ ಹಾಕಿಲ್ಲ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ. ಸೊ ಹುಣಸೆಹಣ್ಣು ಒಂದು ಲೆಮನ್ ಸೈಜಲ್ಲಿ ಹಾಫ್ ಹಾಕ್ತಾಯಿದ್ದೀನಿ. ಈಗ ರುಬ್ಕೊಬಿಡ್ತೀನಿ. ಈಗ ನಾನು ಸ್ಟವ್ನ ಹಚ್ಚಿಬಿಟ್ಟು ನೀರೇನಿದೆ ನೋಡಿ, ಬಸ್ದಿರೋ ನೀರು, ಅದನ್ನು ನಾನು ಇವಾಗ ಸ್ಟವ್ ಮೇಲೆ ಇಡ್ತಾಯಿದ್ದೀನಿ. ಸೊ ನಾನು ಮೊದಲೇ ಹೇಳ್ದಂಗೆ ಉಪ್ಪು ಹಾಕಿಲ್ಲ. ಸೊ ಉಪ್ಪು ಹಾಕಿದರೆ ಕಾಳು ಬೇಯೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ನಾನು ಉಪ್ಪನ್ನ ಸೇರಿಸೋದಿಲ್ಲ, ಆಮೇಲೆ ಸೇರಿಸ್ತೀನಿ. ಸೊ ಇವಾಗ ಮಸಾಲೆ ನೋಡಿ ಈ ರೀತಿ ಪೇಸ್ಟ್ ಮಾಡಿಕೊಂಡೆ. ನಾನು ಹೇಳ್ದಂಗೆ ಮೊದಲೇ ಸ್ವಲ್ಪ ರುಬ್ಬಿಟ್ಟು ಉಳ್ದಿದ್ದು ಹಾಕ್ಕೊಂಡು ಮತ್ತೆ ರುಬ್ಕೊಂಡೆ. ಸೊ ಇವಾಗೆಲ್ಲ ಪೇಸ್ಟ್ ಫುಲ್ಲು ನೀಟಾಗಿ ರುಬ್ಕೊಂಡಿದ್ದೀನಿ. ಸೊ ಉಪ್ಸಾರು ಖಾರ ಅಂತ ಮಾಡ್ತಾರೆ, ಅದು ನನಗೆ ಬರೋದಿಲ್ಲ ಮಾಡೋದಕ್ಕೆ. ಸೊ ಯಾವಾಗಾದರೂ ಟ್ರೈ ಮಾಡ್ತೀನಿ, ಏನಾದರೂ ರೆಸಿಪಿ ಕೇಳಿಬಿಟ್ಟು ಖಂಡಿತ ಟ್ರೈ ಮಾಡ್ತೀನಿ. ಸೊ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ಹಾಗಾಗಿ ಏನಾದ್ರು ಮಾಡಿದರೆ ನಾನು ಒಬ್ಬಳೇ ತಿನ್ನಬೇಕಾಗತ್ತೆ. ಅದಕ್ಕೆ ನಾನು ಹಿಂದೆ ಮುಂದೆ ನೋಡ್ತೀನಿ ಬೇರೆ ವೆರೈಟೀಸ್ ಮಾಡೋದಕ್ಕೆ. ಈಗ ಮಾಡಿದಾದ್ಮೇಲೆ ನಾವು ಚೆಲ್ಲೋದಕ್ಕಾಗೋದಿಲ್ಲ ಅಲ್ಲ, ಹಾಗಾಗಿ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ತೀನಿ. ಸೊ ಇವಾಗ ಬಸ್ಸಾರಿಗೆ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕ್ಕೋಬೇಕು, ತೆಳ್ಳಗಿರಬೇಕಲ್ಲ ಸಾರು. ಸೊ ನಾನು ತೀರಾ ತೆಳ್ಳಗೆ ಮಾಡೋಕ್ಕೆ ಹೋಗೋದಿಲ್ಲ, ಒಂಚೂರು ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ತಿಕ್ಕಾಗಿರಲಿ ಅಂದ್ಬಿಟ್ಟೆ ಇಡ್ತೀನಿ. ಆ ಒಂದು ಇಂಟೆನ್ಷನ್ಗೆ ಸ್ವಲ್ಪ ನಾನು ಮಸಾಲೆ ಜಾಸ್ತಿ ರುಬ್ಬೋದು. ಸೊ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸೊ ಇವಾಗ ಇದು ಕುದಿ ಬರಬೇಕು, ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಆ್ಯಕ್ಚುಲಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ. ಸೊ ನಮ್ಮ ಅಕ್ಕನ ಕೇಳಿದೆ ಮುದ್ದೆ ಬೇಕಾ ಅಂತ, ಅವಳು ಮುದ್ದೆ ಬೇಡ ಅಂತಂದು. ಸರಿ ನನ್ನೊಬ್ಬಳಿಗೆ ಯಾಕೆ ಮಾಡ್ಕೊಳ್ಳೋದು ಅಂತ ಮಾಡಿಲ್ಲ ನಾನು. ಮುದ್ದೆ ಮಾಡ್ಕೊಂಡಿದ್ರೆ ಒಳ್ಳೆ ಕಾಂಬಿನೇಷನ್ ಆಗಿರೋದು. ಸೊ ಮುದ್ದೆ ಎಕ್ಸಾಕ್ಟಾಗಿ ಒಂದು ಮುದ್ದೆ ಮಾಡೋದಕ್ಕೆ ನಂಗೆ ಬರಲ್ಲ, ಹೆಚ್ಚು ಕಮ್ಮಿ ಆಗೇ ಆಗುತ್ತೆ. ಹಾಗಾಗಿ ಹೆಚ್ಚು ಕಮ್ಮಿ ಆದರೆ ಯಾರೂ ತಿನ್ನೋದಿಲ್ಲ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗಿಲ್ಲ. ಸೊ ಇವಾಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡ್ಕೊತಾನೆ ಇದ್ದೀನಿ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿ ಸಾಂಬಾರು. ಸೊ ಇವಾಗ ಕುದಿ ಬರ್ತಾ ಇದೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಒಂದು ಸತಿ ಮಿಕ್ಸ್ ಮಾಡಿ. ಸೊ ಕುದಿ ಬಂದಮೇಲೆ ನಾನು ಇದಕ್ಕೆ ಸಪ್ರೇಟಾಗಿ ಒಗ್ಗರಣೆನ ಹಾಕ್ತೀನಿ.
ಬಸ್ಸಾರು ಒಂಚೂರು ಚೆನ್ನಾಗಿ ಕುದಿಸ್ಬೇಕು, ಆವಾಗಲೇ ರುಚಿ ಜಾಸ್ತಿ. ಸೊ ಅದು ಕುದೀತಾ ಇನ್ನು ನಾಳೆಗಂತೂ ಇನ್ನು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡ್ತೀನಿ, ಹೇಗೂ ಸಾರು ಮಿಕ್ಕುತ್ತೆ ನಂಗೆ ಗೊತ್ತು. ಸೊ ನಾಳೆ ಆದರೂ ಮುದ್ದೆ ಮಾಡಿಕೊಂಡು ಅದ್ರ ಜೊತೆ ತಿನ್ನೋಕ್ಕೆ ಟ್ರೈ ಮಾಡ್ತೀನಿ. ಈಗ ಸಾಂಬಾರು ಕುದ್ದಿದೆ, ನಾನು ಇದನ್ನು ಒಂದು ಸೈಡಿಗೆ ತೆಗ್ದಿಟ್ಬಿಡ್ತೀನಿ. ಸೊ ನೆಕ್ಸ್ಟ್ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ, ನಾನು ಹುರಿದಿದ್ದೆ ನೋಡಿ ಮಸಾಲೆ, ಅದೇ ಪ್ಯಾನ್ ತೊಗೊಂಡಿದ್ದೀನಿ, ವಾಶ್ ಏನು ಮಾಡಿಲ್ಲ. ಸೊ ಇವಾಗ ಇದಕ್ಕೇ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆನ ಸೇರಿಸ್ತೀನಿ. ಸೊ ಸಿಂಪಲ್ ಒಗ್ಗರಣೆ ನಾನು ಮಾಡ್ತಾಯಿರೋದು. ಸಾಸಿವೆ, ಜೀರಿಗೆ, ಒಂಚೂರು ಕರ್ಬೇವಿನ ಸೊಪ್ಪು, ಇಂಗು ಇಷ್ಟನ್ನೇ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಕೂಡ ಜಜ್ಜಿ ಹಾಕ್ಕೊಳ್ಳಿ, ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ಸೊ ನಾನು ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಸೊ ಒಗ್ಗರಣೆ ಹಾಕಿದ ಮೇಲಂತೂ ಫ್ಲೇವರ್ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಗೊತ್ತಾ, ಅಷ್ಟು ಚೆನ್ನಾಗಿತ್ತು. ಸೊ ಇವಾಗ ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕಿಬಿಟ್ಟು ಒಂಚೂರು ಹಿಂಗನ್ನ ಹಾಕ್ತಾಯಿದ್ದೀನಿ. ಹಿಂಗು ಆಪ್ಷನಲ್ಲು. ಸೊ ನನಗೆ ಹಿಂಗು ಬೇಳೆ ಎಲ್ಲ ಹಾಕಿದಾಗ ಹಿಂಗೆ ಹಾಕ್ತೀನಿ. ಸೊ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅಥವಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇವಾಗ ನಾನು ಸಾಂಬಾರು ಏನಿದೆ ನೋಡಿ, ಅದಕ್ಕೆ ಸಾಂಬಾರಿಗೆ ಒಗ್ಗರಣೆ ಹಾಕಿದ್ದೀನಿ ನೋಡಿ. ಸೊ ಈ ರೀತಿ ಇದೆ ಸಾಂಬಾರು, ತುಂಬ ಯಮ್ಮಿಯಾಗಿತ್ತು. ಸೊ ಇವಾಗ ಅದೇ ಪ್ಯಾನಲ್ಲೇ ನಾನು ಪಲ್ಯ ಕೂಡ ಮಾಡ್ಕೋತೀನಿ. ಇವಾಗ ಈ ಸಾಂಬಾರಿಗೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಈ ಬಸ್ಸಾರು ಏನಿದೆ ನೋಡಿ, ತುಂಬ ಹೆಲ್ದಿ ಕೂಡ. ಸೊ ಡಯಟ್ ಮಾಡಬೇಕಾದ್ರೂ ಕೂಡ ಮುದ್ದೆ ಮಾಡಿಕೊಂಡು ಈ ಸಾರು ಪಲ್ಯ ಸ್ವಲ್ಪ ಜಾಸ್ತಿ ಇಟ್ಕೊಂಡು ತಿಂದರೆ ಸೊ ಮಧ್ಯಾಹ್ನದ ಲಂಚ್ ರೆಡಿ ಆಗಿಬಿಡುತ್ತೆ. ಸೊ ಈ ಕಡೆ ನಾನು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ನಾನು ಇದೇ ಪ್ಯಾನಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂಚೂರು ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ತೀನಿ. ಸೊ ಪದೇ ಅದೇ ಪ್ಯಾನ್ ಯೂಸ್ ಮಾಡ್ತಾಯಿದ್ದೀನಿ ಅಂದ್ಕೋಬೇಡಿ. ಸೊ ಅದೇ ಎಣ್ಣೆ ಆಗಿರೋದ್ರಿಂದ ನಾನೇನು ವಾಶ್ ಮಾಡೋಕ್ಕೆ ಹೋಗಿಲ್ಲ. ಈಗ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಮತ್ತು ಜೀರಿಗೆನ ಹಾಕಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ನಾನು ಮೊದಲಿಗೆ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಅಡ್ಡಡ್ಡ ಉದ್ದುದ್ದ ನಾನು ಕಟ್ ಮಾಡಿಲ್ಲ, ಯೂಶ್ವಲಾಗಿ ಮಾಡೋ ಥರ ಈ ರೀತಿ ಅಡ್ಡಡ್ಡ ಮಾಡ್ಕೊಂಡಿದ್ದೀನಿ. ಆವಾಗ ಖಾರ ಕೂಡ ಆಗೋಲ್ಲ. ಸೊ ತಿನ್ನಬೇಕಾದ್ರೆ ಮಧ್ಯದ್ರಲ್ಲಿ ಹಸಿಮೆಣಸಿನ್ಕಾಯಿ ಸಿಕ್ಕಿದರೆ ತುಂಬ ಟೇಸ್ಟಿ ಅನಿಸುತ್ತೆ. ಸೊ ಖಾರ ಇಷ್ಟ ಇರೋರಿಗೆ ಟೇಸ್ಟಿ ಅನಿಸುತ್ತೆ, ಇಷ್ಟ ಇಲ್ಲ ಅನ್ನೋರಿಗೆ ಖಾರ ಆಗುತ್ತೆ. ಸೊ ನಮಗೆ ಖಾರ ಇಷ್ಟ, ಹಂಗಾಗಿ ನಾನು ಅದು ಬೆಂದ ಮೇಲೆ ಪಲ್ಯ ಜೊತೆ ಮಧ್ಯೆ ಅದು ಸಿಗ್ತಾಯಿದ್ರೆ ತುಂಬ ರುಚಿ ಅಂತ ಅನಿಸುತ್ತೆ. ಹಂಗಾಗಿ ನಾನು ಯೂಶ್ವಲಿ ಈ ಪಲ್ಯ ಎಲ್ಲ ಮಾಡಬೇಕಾದ್ರೆ ಈ ರೀತಿಯೇ ಕಟ್ ಮಾಡ್ತೀನಿ. ಸೊ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಕೂಡ ಹಾಕ್ತೀನಿ. ಸೊ ಇವಾಗ ಹಸಿ ಬೆಳ್ಳುಳ್ಳಿ ಬಂದಿದೆ ನೋಡಿ, ಅದನ್ನು ಸಿಪ್ಪೆ ಸುಲಿಯೋಕ್ಕೆ ಒಂಥರ ಮಜಾ ಬರುತ್ತೆ. ಹಂಗಾಗಿ ನಾನು ಈ ನಡುವೆ ಸಿಪ್ಪೆ ಸುಲಿದ್ಬಿಟ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಯಾಕಂದರೆ ಒಣಗಿರೋದಾದರೆ ಅದು ಈಸಿಯಾಗಿ ಸಿಪ್ಪೆ ಬಿಟ್ಕೊಂಡು ಬರೋಲ್ಲ. ಇದು ತುಂಬ ಚೆನ್ನಾಗಿ ಈಸಿಯಾಗಿ ಸಿಪ್ಪೆ ಬಿಟ್ಕೊಂಡು ಬರ್ತಾಯಿದೆ. ಹಾಗಾಗಿ ಈ ನಡುವೆ ಸಿಪ್ಪೆ ಸುಲಿದ್ಬಿಟ್ಟು ನಾನು ಹಾಕ್ತಾಯಿರೋದು. ಇವಾಗ ಒಂದು 2 ಬೆಳ್ಳುಳ್ಳಿನೇ ಹಾಕಿದ್ದೀನಿ. ಸೊ ಈಗ ಬೆಳ್ಳುಳ್ಳಿನೆಲ್ಲ ಹಾಕಿದ ಮೇಲೆ ಒಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಜಾಸ್ತಿ ಇರುತ್ತೆ, ಮತ್ತು ತುಂಬ ಫ್ರೈ ಮಾಡಬಾರ್ದು ಈರುಳ್ಳಿನ. ಸ್ವಲ್ಪ ಕ್ರಂಚಿನೆಸ್ ಆಗೇ ಇರಬೇಕು, ಆವಾಗ ಚೆನ್ನಾಗಿರುತ್ತೆ ಪಲ್ಯ ಜೊತೆ ತಿನ್ನೋಕ್ಕೆ. ಇವಾಗ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಾನು ಬೇಯಿಸ್ಬೇಕಾದ್ರೆ ಉಪ್ಪನ್ನ ಸೇರಿಸಿಲ್ಲಲ್ಲ, ಹಾಗಾಗಿ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಬೇಯಿಸ್ಬೇಕಾದ್ರೇ ಉಪ್ಪು ಸೇರಿಸ್ಕೊಳ್ಳಿ, ಒಂದು 3 ವಿಸಿಲ್ ಜಾಸ್ತಿ ಕೊಟ್ಕೊಳ್ಳಿ ಅಷ್ಟೇ. ಸೊ ಇವಾಗ ನಾನು ಅರಿಶಿನ ಪುಡಿನ ಕೂಡ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಸೊ ಪಲ್ಯ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಸೊ ಕೊಬ್ಬರಿ ತುರಿ ಒಂದು ಮಿಸ್ ಆಗಿಬಿಡ್ತು. ಸೊ ಕೊಬ್ಬರಿ ತುರಿ ಇದ್ದಿದ್ರೆ ಇನ್ನೂ ಸಖತ್ತಾಗಿದ್ದಿರೋದು. ನೀವು ಯಾರಾದರೂ ಮಾಡಬೇಕಾದ್ರೆ ಕೊಬ್ಬರಿ ತುರಿ ಹಾಕೋದನ್ನು ಮಿಸ್ ಮಾಡಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಕೋಸು ಮತ್ತು ಕಾಳು ಏನು ಬೇಯಿಸಿದೆ ನೋಡಿ, ಅದನ್ನೆಲ್ಲ ಇವಾಗ ಇದಕ್ಕೆ ಪಲ್ಯ ಮಾಡೋದಕ್ಕೆ ಅಂತ ಇದರಲ್ಲಿ ಶಿಫ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಎಲ್ಲ ಮಿಕ್ಸ್ ಆಗಿದೆ ನೋಡಿ, ಈ ರೀತಿ ಇದೆ. ಸೊ ಕೋಸೆಲ್ಲ ತುಂಬ ಬೆಂದಿರುತ್ತಲ್ಲ, ಮಿಕ್ಸ್ ಮಾಡಬೇಕಾದ್ರೆ ಎಲ್ಲ ಕಮ್ಮಿ ಆಗಿಬಿಡುತ್ತೆ, ಅಂದರೆ ಸ್ಮ್ಯಾಶ್ ರೀತಿ ಆದಂಗೆ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಟ್ರೈ ಮಾಡಿಲ್ಲ ಅಂದರೆ ಮಾಡಿ. ಇವಾಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಸ್ಟೇಜಲ್ಲಿ ನೀವು ಕೊಬ್ಬರಿನ ಹಾಕ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಟ್ರೆ ಕೊಬ್ಬರಿ ತುರಿನ ತುಂಬ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ನಾನು ಹೇಗಾಗಿದೆ ಅಂತ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ, ಈ ರೀತಿ ಆಗಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ನಾನು ಬೇರೆ ರೀತಿ ವ್ಲಾಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ಟೈಮ್ ಸಾಕಾಗ್ತಾಯಿಲ್ಲ.
ಮುಂದಿನ ವೀಡಿಯೋ ಅಲ್ಲಿ ನೋಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.